ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಪ್ರೀತಾ ಗೌಡ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೋಟೆಲ್ಗಳಲ್ಲೆಲ್ಲ ನಾವು ಪಲಾವ್ ತಿಂದಿರ್ತೀವಿ, ಅದನ್ನು ಮತ್ತೆ ಮನೆಯಲ್ಲಿ ಮಾಡಬೇಕು ಅಂದ್ಕೊಳ್ತೀವಿ. ಬಟ್ ಮನೇಲಿ ಮಾಡಿದಾಗ ಅದ್ರ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಬೇರೆಯೇ ಇರುತ್ತೆ. ಹಾಗಿದ್ರೆ ಇವತ್ತು ನಾನು ಮಾಡ್ತಾ ಇರೋ ಪಲಾವ್ ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ತಿಂದಿರೋ ಥರನೇ ನಿಮಗೆ ಫೀಲ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡ್ದಲೇ ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಯಾವುದನ್ನು ಗ್ರೈಂಡ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಎಲ್ಲ ಒಗ್ಗರಣೆಗೆ ಹಾಕಿ ಮಾಡ್ತಾ ಇರೋದು. ತರಕಾರಿನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಎಲ್ಲ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಎಲ್ಲ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಪಲಾವ್ ಮಾಡ್ಬೋದು. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಒಂದ್ಸಲ ಈ ಪಲಾವ್ ನೀವು ಟ್ರೈ ಮಾಡಿದರೆ ಖಂಡಿತ ಮತ್ತೆ ಹೋಟೆಲ್ಗೆ ಹೋಗಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಳ್ತೀನಿ. ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಣ್ಣು ವಾಶ್ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರ್ಗೆ ಆಯಿಲ್ ಮತ್ತು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ, ಸೋಂಪುಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಇದೆಲ್ಲ ಗರಂ ಮಸಾಲಾನ ನೀಟಾಗಿ ಫ್ರೈ ಮಾಡಿ, ನೆಕ್ಸ್ಟ್ ಇದಕ್ಕೆ ದೊಡ್ಡದು 2 ಈರುಳ್ಳಿ, ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇವಾಗ ಸ್ವಲ್ಪ ಒಗ್ಗರಣೆಗೆ ಹಾಕಿ ಕೊನೆಗೆ ಸ್ವಲ್ಪ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು. ಸ್ವಲ್ಪ ಸ್ಮೆಲ್ ಬರೋ ತನಕ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಅದರ ಹಸಿ ಸ್ಮೆಲ್ ಹೋಗಿ ಸ್ಮೆಲ್ ಬರೋ ತನಕ ಫ್ರೈ ಮಾಡಿದರೆ ಸಾಕು. ಸಣ್ಣದು 3 ಟೊಮ್ಯಾಟೊ, ಸೋಯಾಬೀನ್ ಬಿಸಿನೀರಲ್ಲಿ 10 ನಿಮಿಷ ಕುಕ್ ಮಾಡಿ ಹಾಕ್ತಿದ್ದೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ. ಸೊ ಯಾವಾಗ ಪಲಾವ್ ಮಾಡ್ತೀನಿ ಆವಾಗೆಲ್ಲ ಸೋಯಾಬೀನ್ ಹಾಕಿಬಿಟ್ಟೆ ಮಾಡು ಅಂತಾಳೆ. ಸೊ ಇವಾಗ ಕಟ್ ಮಾಡಿರೋ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಿಮಗಿಷ್ಟ ಆಗಿರೋ ತರಕಾರಿಗಳನ್ನು ನೀವು ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪು ಡ್ರೈ ಮಾಡಿರೋದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಅದು ಕೂಡ ಫ್ಲೇವರ್ಗೆ ಹಾಕ್ತಾಯಿದ್ದೀನಿ. ಸೊ 1 ಕಪ್ಪು ಗಟ್ಟಿ ಮೊಸರು, ಎಲ್ಲ ನೀಟಾಗಿ 2 ನಿಮಿಷ ಫ್ರೈ ಆದಮೇಲೆ ಅಕ್ಕಿ 2 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ವಾಶ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಕೊನೆಗೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ವಾಶ್ ಮಾಡಿರೋ ಅಕ್ಕಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಬಿಸಿ ನೀರು ಹಾಕಿ ಕುಟ್ಟಿರೋ ಮಸಾಲನ ಆ್ಯಡ್ ಮಾಡಿ, ಕೊನೆಗೆ ಕೊತ್ತಂಬರಿ, ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದರೆ ಅರ್ಧ ಸ್ಲೈಸ್ ನಿಂಬೆಹಣ್ಣು, 2 ಸ್ಪೂನ್ ತುಪ್ಪ ಎಲ್ಲ ಹಾಕಿ 1 ವಿಷಲ್ ಮಾಡಿದರೆ ಬಿಸಿ ಬಿಸಿ ಹೋಟೆಲ್ ಸ್ಟೈಲ್ ಪಲಾವ್ ರೆಡಿ. ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ. ಇದ್ರ ಫ್ಲೇವರ್ ಮನೆ ತುಂಬ ಇರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಇದನ್ನು ಒಂದ್ಸಲಿ ಟ್ರೈ ಮಾಡಿ, ಖಂಡಿತ ನಿಮಗಿಷ್ಟ ಆಗುತ್ತೆ. ಸೊ ಇವತ್ತಿನ ಈ ಪಲಾವ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮನೇಲೇ ಟ್ರೈ ಮಾಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರೋ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಡಬೇಕು ಅಂದರೆ ಪ್ರೀತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ಎಲ್ಲ ವೀಡಿಯೋಸ್ ನೋಡಬಹುದು. ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.